ನನಗೆ ಅಣ್ಣವರು ಅಂತ ನನಗೆ ಫಸ್ಟ್ ನೆನಪಾಗೋ ಪದನೇ ದೊಡ್ಡ ಮಾಮ ಅಂತ. ಓಕೆ. ಅವ್ರನ್ನ ನಾವು ದೊಡ್ಡ ಮಾಮ ಅಂತ ಕರಿತಾ ಇದ್ವಿ. ಆಮೇಲೆ ಬಹಳ ಚಿಕ್ಕ ವಯಸ್ಸಿಂದ ಮನೆಯಲ್ಲಿ ಅವರಿದ್ದಂಥ ಕ್ಷಣಗಳು, ನೆನಪುಗಳು, ಮನೆಯಲ್ಲಿ ಮಕ್ಕಳೆಲ್ಲ ಮಾತಾಡಿಸ್ತಾ ಇದ್ದಂಥ ರೀತಿ. ಆಮೇಲೆ ಅವ್ರು ಶೂಟಿಂಗ್ ಸ್ಪಾಟ್ಗೆ ಹೋದಾಗ ಮನೆಯಿಂದ ಶೂಟಿಂಗ್ ಸ್ಪಾಟ್ಗೆ ಹೋಗೋವರೆಗೂ ದೊಡ್ಡ ಮಾಮ ಅಂದ್ರೆ ಪಂಚೆ ಶರ್ಟ್ ಹಾಕೊಂಡು ಹೋಗೋರು. ಆ ಶೂಟಿಂಗ್ ಸ್ಪಾಟ್ಗೆ ಹೋಗಿ ಕಾಸ್ಟ್ಯೂಮು ಮೇಕಪ್ ಹಾಕೊಂಡು ಬಂದ ತಕ್ಷಣ ಅವ್ರು ಅಲ್ವೇ ಅಲ್ಲ ಅನ್ನೋ ಥರ ಇರ್ತಾ ಇತ್ತು. ಓಕೆ. ಸೊ ನಾನು ಅರ್ಥ ಮಾಡ್ಕೊಂಡಿದ್ದೇನು, ಇವರು ಕಲಾವಿದರಾಗಿ ಬರೀ ಕಾಸ್ಟ್ಯೂಮ್ ಹಾಕೋತಾ ಇರಲಿಲ್ಲ, ಒಂದು ಪಾತ್ರನ ಹಾಕೊಂಡ್ ಬರ್ತಾ ಇದ್ರು. ಓಕೆ. ಮೇಕಪ್ ಆಮೇಲೆ ಕಾಸ್ಟ್ಯೂಮ್ ಮುಖಾಂತರ ಅವರು ಬರೀ ಮೇಕಪ್ ಕಾಸ್ಟ್ಯೂಮ್ ಅಲ್ಲ, ಅದು ಇಟ್ ವಾಸ್ ದ ಕ್ಯಾರೆಕ್ಟರ್ ದಟ್ ಹಿ ವಾಸ್ ವೇರಿಂಗ್. ಆ ಇಡೀ ಪಾತ್ರವನ್ನ ಧರಿಸಿ ಬರ್ತಾ ಇದ್ರು. ಆಮೇಲೆ ತಾಳ್ಮೆ, ಓಕೆ, ಸಿಂಪ್ಲಿಸಿಟಿ, ಎಲ್ರೂ ಒಂದೇ ರೀತಿ ಕಾಣುವಂತ ಒಂದು ಮನಸ್ಥಿತಿ, ಮನೋಭಾವ. ಓಕೆ. ಆಮೇಲೆ ಅವ್ರ ಹಾಡುಗಳು, ಅವ್ರ ಭಾಷೆ, ಆಮೇಲೆ ಅವ್ರ ತಾಯಿ ಅಂದ್ರೆ ಅವ್ರಿಗೆ ಅಂಥ ಪ್ರೀತಿ. ಓಕೆ. ಅಂಥ ಪ್ರೀತಿ, ಮಕ್ಕಳು ಅಂದ್ರೆ ಅಷ್ಟು ಪ್ರೀತಿ, ಅಪ್ಪು ಅವ್ರು ಕಂಡ್ರೆ ಅಷ್ಟು ಮುದ್ದು. ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಿದ್ದು. ಅಂದ್ರೆ ಎಷ್ಟು ಬೇಕಷ್ಟು ಹಾಕಿಸ್ಕೊಳ್ಳಿ, ತಟ್ಟೆಯಲ್ಲಿ ಬಿಡಬೇಡಿ, ವೇಸ್ಟ್ ಮಾಡಬೇಡಿ ಅನ್ನೋದು. ಈಗ ಹಲವಾರು ಪಾಠಗಳನ್ನ ಅವ್ರ ಜೊತೆ ಕಲ್ತಿದ್ದೀನಿ ಸರ್.